ಸ್ಮಾಲ್ ಆಗಿ ಶಾರ್ಟ್ ಆಗಿ ಏನ್ ಹೇಳ್ಬೇಕು ಅದು ಹೇಳ್ತೀನಿ. ಎಲ್ಲಿಗೆ ಹೋಗ್ತಾ ಇದೆಯಾ ಏನ್ರಿ ಹಿಂಗ್ ಕೂತ್ಕೊಬಿಟ್ಟಿದ್ದೀರಾ ಅನ್ಕೊಳಕ್ ಹೋಗ್ಬಿಡಿ. ಇಲ್ಲಿ ಬಂದು ಕಟ್ ಆಗಿದೆ. ನೋಡ್ತಾ ಇದ್ದೀರಾ, ಮಳೆ ಬರ್ತಾ ಇದೆ, ಅರ್ನಿಂಗ್ ಆಗ್ತಾ ಇದೆ. ಬನ್ನಿ, ನಿಮ್ಗೆ ಸಸ್ಪೆನ್ಸ್ ವೆಯ್ಟ್ ಮಾಡಕ್ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ವಿಡಿಯೋ ಮಾಡ್ಕೊಂಡ್ ಕೂತಿದ್ದೀನಪ್ಪ ಇಲ್ಲಿ. ಅವ್ರಿಗೆ ಗೊತ್ತಿಲ್ವಲ್ಲ ಜನಕ್ಕೆ, ಅವ್ರಿಗೆ ಹೇಳ್ತಾ ಇದ್ದೆ ಏನು ಹೆಂಗೆ ಯಾವ್ದ್ ಮಾಡ್ಕೊಂಡ್ರೆ ಅವ್ರಿಗೆ ಬೆಟ್ರು ಅಂದ್ಬಿಟ್ಟು. ರಾಶಿಯ ಫ್ಲೆಕ್ಸ್ ಬೋರ್ಡ್ ಬಿದ್ದಿತ್ತು, ಅದ್ರಲ್ಲೇ ಬಿಚ್ಕೊಂಡಿದ್ದಕ್ಕೆ ಇನ್ವೆಸ್ಟ್ ಮಾಡಿಲ್ಲ. ಬಟ್ ಇದು ₹1-2 ಈಸಿ ಆಗುತ್ತೆ ಕಟ್ಟಕ್ಕೆ. ಅಂದಾಜು ಒಂದು ₹40. ಎಲ್ಲಾರ್ಗು ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ, ನಿನ್ನೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ನಿನ್ನೆ ಒಂದಷ್ಟು ವಿಡಿಯೋ ಮಾಡಿ ಸುಮಾರು ವಿಷಯ ಹೇಳಕ್ ಬಂದೆ. ಸ್ವಲ್ಪ ಮಳೆನೂ ಬಂತು, ಡ್ಯೂಟಿನೂ ಮಾಡ್ಬೇಕಾಗಿತ್ತು. ಇವತ್ತು ನಿಮ್ಗೆ ಪ್ರತಿಯೊಂದು ಟಾಪಿಕ್ ಮತ್ತೆ ನಿಮ್ಗೆ ಸೈಡ್ ಕವರ್ ಏನ್ ಮಾಡ್ಕೊಂಡಿದ್ನೋ ಅದನ್ನು ನಿಮ್ಗೆ ಹಾಕಿ ಯಾವ ರೀತಿ ಹಾಕೊಂಡಿದ್ದೀನಿ, ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಡ್ಯೂಟಿ ಮಾಡಿದ್ದೆ, ಒಂದಷ್ಟು ಕ್ಲಿಪ್ಸ್ ವಿಡಿಯೋನ ಮಾತಾಡಿದ್ದೀನಿ. ಜಾಸ್ತಿ ಹಾಕಕ್ಕಾಗಲ್ಲ, ಯಾಕಂದ್ರೆ ವಿಡಿಯೋ ಲೆಂತ್ ಆಗಿ ಹೋಗೋ ಕಾರಣ ಸ್ಮಾಲ್ ಆಗಿ ಶಾರ್ಟ್ ಆಗಿ ಏನ್ ಹೇಳ್ಬೇಕು ಅದು ಹೇಳ್ತೀನಿ. ಎಲ್ಲಿಗೆ ಹೋಗ್ತಾ ಇದೆಯಾ ಏನ್ರಿ ಹಿಂಗ್ ಕೂತ್ಕೊಬಿಟ್ಟಿದ್ದೀರಾ ಅನ್ಕೊಳಕ್ ಹೋಗ್ಬಿಡಿ. ಒರಿಜಿನಾಲಿಟಿ ನಿಮ್ಗೆ ಹೆಂಗಿರ್ತೀನಿ ಅದೇ ನಿಮ್ಗೆ ತೋರಿಸ್ಬೇಕು. ಮೇನ್ ಪಾಯಿಂಟ್ ಆಗಿರೋ ಕಾರಣ ಇವತ್ತು ಹಾಲಿಡೇ, ಅದಕ್ಕೆ ಒಂದ್ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಮನೆ ಹತ್ರ. ಬನ್ನಿ, ನಿಮ್ಗೆ ನೆನ್ನೆ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡಿ. ಏನ್ ತೊಂದರೆ ಏನಿಲ್ಲ, ಡ್ಯೂಟಿ ಆನ್ ಮಾಡಿದ್ದೀನಿ, ಬುಕ್ಕಿಂಗ್ ಇಲ್ಲ. ನಮ್ಮ ಮನೆಯಿಂದ 6 ಗಂಟೆಗೆ ಆನ್ ಮಾಡಿದ್ದೆ, ಅಲ್ಲಿ ಒಂದು ½ ಅನ್ ಅವರ್ ಬುಕ್ಕಿಂಗ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾರ್ಮಲ್ ಕಾಫಿ ಕುಡ್ಕೊಂಡು ಒಂದು 6:30ಗೆ ಜಯನಗರ ಡ್ಯೂಟಿ ಬಂದೆ ಜಯನಗರಕ್ಕೆ. ಆಟೋಗೆ ಏನ್ ಚಾರ್ಜರ್, ಎಕ್ಸ್ಟ್ರಾ ಚಾರ್ಜರ್ ಕೊಡ್ತಾರ ಕಣ್ಣನ್ ಮಕ್ಳು, ಅದ್ ಏನ್ ಕೊಡ್ತಾರೋ ಬಿಡ್ತಾರೋ ಒಂಚೂರು ಅರ್ಥ ಆಗಲ್ಲ ರೀ. ನಿಜ ನಮ್ಗೆ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಎಲ್ಲಾರ್ಗು ಇದೇ ಪ್ರಾಬ್ಲಮ್. ಆಟೋ ಯಾರು ಇಟ್ಕೊಂಡಿರ್ತಾರೋ ಅವ್ರಿಗೆ ಅದೇ ಪ್ರಾಬ್ಲಮ್. ಏನಾದ್ರು ಒಂದ್ ದಿವಸ ಬಂದೇ ಬರುತ್ತೆ ಎಕ್ಸ್ಟ್ರಾ ಚಾರ್ಜಿಂಗ್ ಅಲ್ಲಿ. ಕಂಪ್ನಿ ಚಾರ್ಜಿಂಗ್ ಇದೆ, ವರ್ಕಿಂಗ್ ಆಗ್ತಾ ಇದೆ. ನಾನು ಅದು ಹಿಂದೆ ಫಿಟ್ ಮಾಡಿದ್ದೆ. ಬನ್ನಿ, ಈಗ ಏನಾಗುತ್ತೆ, ಬುಕ್ಕಿಂಗ್ ಬೇರೆ ಇಲ್ಲ, ಇದು ರಿಪೇರಿ ಮಾಡಲ್ಲ. ಕಾಯಿಲ್ ಏನಾಗುತ್ತೆ, ಕಾಯಿಲ್ ಬಂದು ಕಟ್ ಆಗಿದೆ ನೋಡಿ, ಬಿಚ್ಚಿದ್ದೀನಿ. ಇದೇ ಆಲ್ಮೋಸ್ಟ್ ಅಲ್ಲಿ ಹೋಗೋದು. ಇದು ಇಲ್ಲಿ ತಿನ್ನಾಗಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದು ಹಿಂಗ್ ಕೂತ್ಕೊಳ್ಳುತ್ತೆ. ಈಗ ಎನಿ ಟೈಮ್ ಇದೇ ಹೋಗೋದು. ಇದೊಂದ್ ಸ್ವಲ್ಪ ಸಾಲ್ಡ್ರಿಂಗ್ ಮಾಡ್ಬೇಕು. ಮನೇಲಿ ಇದೆ ಸಾಲ್ಡ್ರಿಂಗು, ಇಲ್ಲ ಇಲ್ಲಿ ನನ್ನ ಫ್ರೆಂಡ್. ಇನ್ನೊಂದು, ಇದೇನು ಬೇಗ ಹೋಗ್ಬಿಡೋದು ಅಂದ್ರೆ ಚಾರ್ಜಿಂಗು, ಇಲ್ಲಿ ನೋಡಿ ಹೀಟಿಂಗ್ ಇದೆಯಲ್ಲ, ಈಗ ನೋಡಿ ಇದು ಆಲ್ರೆಡಿ ಹೀಟ್ ಆಗ್ತಾ ಆಗ್ತಾ ಇದಾಗಿದೆ. ಓವರ್ ಆಗಿ ಜಾಸ್ತಿ ಹೀಟ್ ಮಾಡಿದಾಗ ಇದು ಪ್ರಾಬ್ಲಮ್ ಬಂದು ಬೇಗ ಹೋಗ್ಬಿಡುತ್ತೆ. ಇದು ಈಗ ಸದ್ಯಕ್ಕೆ ಈಗ ಯೂಸ್ ಮಾಡೋದ, ಇದು ರೆಡಿ ಮಾಡ್ಕೊಂಡು ಮಾಡ್ತೀನಿ. ನೋಡ್ತಾ ಇದ್ದೀರಾ, ಮಳೆ ಬರ್ತಾ ಇದೆ, ಅರ್ನಿಂಗ್ ಆಗ್ತಾ ಇದೆ. ಬನ್ನಿ, ನಿಮ್ಗೆ ಸಸ್ಪೆನ್ಸ್ ವೆಯ್ಟ್ ಮಾಡಕ್ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ಪ್ರತಿಯೊಬ್ರು ವಿಡಿಯೋ ನೋಡ್ಕೊಂಡ್ ಬಂದಿರ್ತೀರಾ ಅಂತ ಕಾಣಿಸುತ್ತೆ. ಏನಪ್ಪಾ ಇವತ್ತು ಡ್ಯೂಟಿ ಮಾಡ್ತಾ ಇಲ್ಲ, ಸ್ವಲ್ಪ ಮನೆ ಹತ್ರ ನಿಮ್ಗೆ ತೋರಿಸ್ತೀನಿ. ಏನೇನು ಯಾವ ರೀತಿ ನಾನು ಸೈಡ್ ಕವರ್ ಮಾಡ್ತಿದ್ದೀನಿ ಅದು ಹೇಳ್ತೀನಿ. ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ಭಾನುವಾರ ಆದ ಕಾರಣ ಭಾನುವಾರ ಡ್ಯೂಟಿ ಮಾಡ್ತಿದ್ದೆ. ಇವತ್ತು ಭಾನುವಾರ ಸ್ವಲ್ಪ ರೆಸ್ಟ್ ತಗೋಬೇಕಾಗಿತ್ತು. ನನಗೂ ಸ್ವಲ್ಪ ಮೈಕೈ ಎಲ್ಲ ನೋವು ಜಾಸ್ತಿ ಆಗೋಗಿತ್ತು, ಅದಕ್ಕೆ ಇವತ್ತೊಂದಿನ ರೆಸ್ಟ್ ತಗೊಳ್ಳೋದ. ಮೊದಲನೇ ದಿನ ಹಾಲಿಡೇ ಆಗಿದೆ. ನಿಮ್ಗೆ ಏನೇನ್ ವಿಚಾರದ ಬಗ್ಗೆ ತಿಳ್ಸಕ್ ಬಂದಿದ್ದೀನಿ, ಪ್ರತಿಯೊಂದು ತಿಳಿಸ್ತೀನಿ. ಇವತ್ತಿನ ನನ್ನ ದಿನ ಹೆಂಗ್ ನಡೀತಾ ಇದೆ. ಸ್ವಲ್ಪ ಚಿಕನ್ ತಗೋವ ಅಂತ ಅಂದಿರು, ಅವ್ರು ಸ್ವಲ್ಪ ನಾನ್ ವೆಜ್ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ನೀರು ಎಲ್ಲ ತಗೊಬರ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಈಗ ಮನೆಗೆ ನೀರು ತುಂಬಿಸ್ಕೊಂಡೆ ಆಯ್ತು. ಡ್ರಿಂಕಿಂಗ್ ವಾಟರ್ ₹5 ಕ್ಯಾನ್. ಈಗ ಹೋಗ್ತಾ ಇದೀನಿ ಅಂದ್ರೆ ನಾನ್ ವೆಜ್ ತಗೋಬೇಕು. ನಾರ್ಮಲ್ ಇದಕ್ಕೆ ಹೋಗಲ್ಲ ನಾನು ಯೂಶುವಲ್ ಆಗಿ. ಸ್ವಲ್ಪ ಬೇರೆ ವೆರೈಟಿ ಮಾಡಿಸ್ತಾ ಇರೋದ್ರಿಂದ ನಮ್ಮ ಮನೆ ಹತ್ರ ಮೋರ್ ಚಿಕನ್ ಐತೆ, ಅಲ್ಲೇ ಹೋಗಿ ತಗೊಳ್ಳೋದು. ಬನ್ನಿ, ಈಗ ಅಲ್ಲಿ ಹೋಗಿದ ತಕ್ಷಣ ತೋರಿಸ್ತೀನಿ. ಸ್ವಲ್ಪ ದೂರ ಮುಂದೆ ಹೋಗಿ ಹಿಂಗೆ ಯೂಟರ್ನ್ ಮಾಡ್ಕೊ.
ನೋಡಿ ಫ್ರೆಂಡ್ಸ್, ಇದೇ ಮೋರ್ ಚಿಕನ್. ಈಗ ಬಂದಿದ್ದೀನಿ, ಹೋಗಿ ಒಳಗಡೆ ಚಿಕನ್ ತಗೊಳ್ಳೋದ. ನೋಡ್ಕೊಳ್ಳಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು. ಮನೆಗೆ ಏನೇನು ಬೇಕು ಎಲ್ಲ ತಗೊಂಬಂದಾಗಿದೆ, ಮನೆಗೆ ಹೋಗಿ ಕೊಟ್ಟಾಗಿದೆ. ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ. ಇವಾಗ ಸ್ವಲ್ಪ ಆಚೆ ಎಲ್ಲೂ ಹೋಗೋದಿದೆ, ಸಾಯಂಕಾಲದ ಮೇಲೆ ಸ್ವಲ್ಪ ಮನೆಗೆ ಒಂದು ಸ್ವಲ್ಪ ಸಾಮಾನು ತಗೊಬರ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಲೀವ್ ಹಾಕೊಂಡ್ಬಿಟ್ಟೆ, ಮತ್ತೆ ತೊಂದರೆ ಆಗ್ಬಾರ್ದಲ್ಲ ಅಂದ್ಬಿಟ್ಟು. ಮತ್ತೆ ನನ್ನ ಲೀವು ಎಲ್ಲ ಏನು ಟೈಮಿಗೆ ಮನೆಗೆ ಅಂತ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಈಗ ಬನ್ನಿ, ನಿಮಗೆ ಫುಲ್ಲಾಗಿ ಏನೇನಿದೆಯೋ ಡೀಟೇಲಾಗಿ ಹೇಳ್ತೀನಿ. ಮುಂಚೆ ಅದು ನಿನ್ನೆ ಏನು ನಾನು ವೈರಿಂಗ್ ಮಾಡಿದ್ದೆ, ಅದೊಂದು ಸ್ವಲ್ಪ ಎಕ್ಸ್ಟ್ರಾ ವೈರಿಂಗ್ ಮಾಡ್ಕೊಂಡಿದ್ದೆ. ಅದು ಸಾಲ್ಡ್ರಿಂಗ್ ಮಾಡಿ ಮನೆಗೆ ಬಂದು ಮತ್ತೆ ಸಾಲ್ಡ್ರಿಂಗ್ ಮಾಡಿಬಿಟ್ಟು ಈಗ ಅದೊಂದು ಸ್ವಲ್ಪ ಟ್ಯಾಗಿಂಗ್ ಮಾಡಬೇಕು, ಸ್ವಲ್ಪ ಕಾಣಿಸ್ದಿರಂಗೆ. ಅದೊಂದು ಟ್ಯಾಗಿಂಗ್ ಮಾಡಿದ ತಕ್ಷಣ ನಿಮಗೆ ಸೈಡ್ ಬೋರ್ಡ್ ಏನಿದೆ ಅದು ತೋರಿಸ್ತೀನಿ. ಎಲ್ಲಾರು ನೋಡ್ತಿರ್ತೀರ, ಏನಪ್ಪ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಅನ್ಕೋಬಿಡಿ. ಮಳೆ ಬಂದ್ಬಿಡ್ತೀವ್ರಿ. ನಿಮ್ಗೆ ಏನ್ ಕಾನ್ಸೆಪ್ಟ್ ತೋರಿಸ್ತಾ ಇದ್ನೋ ಅದೇ ನಿಮ್ಗೆ ತೋರಿಸ್ಬೇಕಾಯ್ತು. ಇಲ್ಲೇನ್ ಫಸ್ಟ್ ಈ ವಿಡಿಯೋದಲ್ಲಿ ನೋಡ್ರಿ, ಎಂಡಿಂಗ್ ಅಲ್ಲಿ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಹಾಕಿದೀನಿ, SR ಪೇಸ್ಟ್ ಅದು ಬ್ಲೂ ಅಲ್ಲೇ ಬರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಹಾಕಿ ಬಿಟ್ಬಿಟ್ರೆ ವೆಲ್ಕ್ರೋ ಅಂತಾರೆ, ನಿಮ್ಗೆ ಗೊತ್ತಿರುತ್ತೆ. ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ಇದು ಎಷ್ಟು ರೂಪಾಯಿ ಖರ್ಚಾಗಿದೆ ನಿಮ್ಗೆ ಹೇಳ್ತೀನಿ ಕೇಳಿ. 1.5 ಮೀಟರ್ ಈ ಸೈಡ್ ಆಗುತ್ತೆ, ಅರ್ಧ ಮೀಟರ್ ಈ ಕಡೆ, 3/4 ಮೀಟರ್ ಈ ಕಡೆ ಆಗುತ್ತೆ, 1/4 ಮೀಟರ್ ಆಟೋ ಫುಲ್ ಕವರ್ ಆಗುತ್ತೆ. ಕವರ್ ಆದ್ರೆ ನಿಮ್ಗೆ ಮಳೆ ಹನಿನೂ ಒಳಗಡೆ ಬರಲ್ಲ, ಕ್ಲೀನ್ ಆಗಿದೆ. ಯಾಕಂದ್ರೆ ನಾನು ನಿನ್ನೆ ಮಳೆ ಬೇರೆ ಬಂದಿತ್ತು, ಡ್ಯೂಟಿ ಮಾಡಿದೆ. ಪ್ರತಿಯೊಂದು ಚೆನ್ನಾಗಿತ್ತು, ತೊಂದರೆ ಏನಿಲ್ಲ. 1000 ರೂಪಾಯಿ ಖರ್ಚಾಗಲ್ಲ. ಎಷ್ಟಾಗಿದೆ ಹೇಳ್ತೀನಿ ಕೇಳಿ. ನೋಡಿ, ನಿಮ್ ಟೋಟಲ್ ಆಗಿ ಇದು ಕವರಿಂಗ್ ಮಾಡ್ಕೊಳಕ್ಕೆ ಟೋಟಲ್ ಆಗಿ ಬೇಕಾಗಿರೋದು 1 2 3 4 5 ಎಲಿಮೆಂಟ್ಸ್ ನಿಮ್ಗೆ ಬೇಕಾಗಿದೆ. ಏನೇನು ಹೇಳ್ತೀನಿ ಕೇಳಿ. ಟ್ಯಾಗ್ ನಾರ್ಮಲ್ ಆಗಿ ನಿಮ್ಗೆ ಇದೊಂದು ಉಡ್ದಾರ ಅಲ್ಲ ಹೇಳ್ತಾ ಇದ್ದೀನಿ, ಇದೆ ಸ್ವಲ್ಪ ನೈಲಾನ್ ತರ ಬರುತ್ತೆ. ಇದೊಂದು ಮೀಟ್ರು ಬಂದು ನಿಮ್ಗೆ 10 ರೂಪಾಯಿ ಹಂಗಿದೆ. ಒಂದ್ 5 ಮೀಟರ್ ಇಸ್ಕೊಳ್ಳಿ ಸಾಕು. 5 ಬೇಡ ರೀ, ಒಂದ್ 3 ಮೀಟರ್ 40 ರೂಪಾಯಿ ಟೋಟಲ್ ಆಗುತ್ತೆ. ನಾನು 40 ರೂಪಾಯಿ ತಗೊಂಡ್ಬಂದಿದ್ದೆ. ನಾನು 5 ಮೀಟರ್ ತಗೊಂಡ್ಬಂದಿದ್ದೆ, 60 ರೂಪಾಯಿ ಆಗಿತ್ತು. ನಿಮ್ಗೊಂದು 40 ರೂಪಾಯಿ ಆಗುತ್ತೆ ನೋಡಿ. ತಗೊಂಡು ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 3 ಮೀಟರ್ ಇಸ್ಕೊಳ್ಳಿ ಸಾಕು, ಅದ್ರ ಮೇಲೆ ಬೇಡವೇ ಬೇಡ. 3 ಮೀಟರ್. ಇಲ್ಲಿ ನೋಡಿ, ಇನ್ನೊಂದು ಕವರ್ ಇದೆ, ಇಲ್ಲಿ ಎಕ್ಸ್ಟ್ರಾ ಮಾಡಿ ಇಟ್ಟಿದ್ದೀನಿ. ಆ ಕಡೆಗೆ ಹಾಕ್ಬೇಕು, ಹೆಂಗ್ ಹಾಕ್ತೀನಿ ತೋರಿಸ್ತೀನಿ ನಿಮ್ಗೆ, ಅದಕ್ಕೆ ತೋರಿಸ್ತಾ ಇರೋದು. ಒಂದು ನಿಮ್ಗೆ ಎಲಿಮೆಂಟ್ ಬೇಕಾಗಿರೋದು ಇದು.
ಇದು ಬಂದು 10 GSM ಬರುತ್ತೆ, 8 GSM ಬರುತ್ತೆ. ನಿಮ್ ಬೆಸ್ಟ್ ಯಾವ್ದು ಆಗುತ್ತೋ 10 ಇಸ್ಕೊಳ್ಳಿ. ನಾನು 10 ಇಸ್ಕೊಂಡಿದ್ದೀನಿ. 200 ರೂಪಾಯಿ ಇದು ನಿಮ್ಗೆ 1 ಮೀಟರ್ 200 ರೂಪಾಯಿ ಬರುತ್ತೆ. ರೋಲ್ ಅಲ್ಲೇ ಇರುತ್ತೆ. ರೋಲ್ ಬಂದು 4 ಅಡಿನೋ 5 ಅಡಿ ಇರುತ್ತೆ. 4 ಅಡಿ ರೋಲು. ಒಂದ್ ರೋಲ್ ಹಿಂಗ್ ಬರುತ್ತೆ. ಹಿಂಗ್ ಮಾತ್ರ ವಿಡ್ತಲ್ಲಿ ಮೀಟರ್ ಕೊಡ್ತಾರೆ ನಿಮ್ಗೆ. 2-2.5 ಮೀಟರ್ ಇಲ್ಲ 2.25 ಮೀಟರ್. ಬೆಸ್ಟ್ 2.25 ಮೀಟರ್ ಮೇಲೆ ತಗೊಳಕ್ ಹೋಗ್ಬಿಡಿ. ವೆಸ್ಟ್. ಈ ಕಡೆಗೂ ಬೇಕು ಅಂತ ಅಂದ್ರೆ 3 ಮೀಟರ್ ಇಸ್ಕೊಳ್ಳಿ. ಈ ಸೈಡ್ ಪರ್ ಮೀಟರ್ 200 ರುಪೀಸ್. 10 GSM. ಥಿಕ್ನೆಸ್ ತುಂಬಾ ಗಟ್ಟಿ ಇದೆ. ಒಂಚೂರು ಏನು ತೊಂದರೆ ಆಗಲ್ಲ. ನಿಮ್ಗೆ ತೋರಿಸ್ತೀನಿ ನೋಡಿ. ಥಿಕ್ನೆಸ್ ತುಂಬಾ ಗಟ್ಟಿ ಇದೆ. ಥಿಕ್ನೆಸ್ ಮಾತ್ರ ಅರ್ಧ ಹೋಗಲ್ಲ ಸುಲಭವಾಗಿ. ನಾರ್ಮಲ್ ಆಗಿ ನಿಮ್ಗೆ 2 ವರ್ಷ 3 ವರ್ಷ ಆರಾಮಾಗಿ ಕಣ್ ಮುಚ್ಕೊಂಡ್ ಬಾಳಕೆ ಬರುತ್ತೆ. ಒಂದು ಡೈಲಿ ಬೇಕಂದ್ರೆ ಕಟ್ಕೋಬಹುದು. ಇದ್ ನೋಡಿ, ಈಗ ಏನ್ ರೋಲ್ ಮಾಡಿದೀನಲ್ಲ, ನಾನು ಆಲ್ರೆಡಿ ಇದೆಲ್ಲ ಹಾಕಿದೀನಿ ನೋಡಿ. ಇಲ್ಲಿ ಟ್ಯಾಗಿಂಗು ನಿಮ್ಗೆ ತೋರಿಸ್ತೀನಿ ಇದು ಹೆಂಗ್ ಹಾಕ್ಬೇಕು ಅಂತ ಅನ್ಬಿಟ್ಟು. ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಏನು ಅನ್ಬಿಟ್ಟು. ನೋಡಿ, ಇದು ಟ್ಯಾಗಿಂಗು ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ. ನಮ್ಮ ಮನೆ ಹುಡುಗ ಬಂದ, ಬರ ಕುತ್ಕ ಬಾ. ಹೇಳಿ ಇಷ್ಟೇ, ಹಿಂಗ್ ಹೇಳಿ. ಸ್ಲೈಡ್ ಹೆಂಗೈತೆ ವಿಡಿಯೋ ಮಾಡ್ಕೊಂಡ್ ಕೂತಿದ್ದೀನಪ್ಪ ಇಲ್ಲಿ. ಅವ್ರಿಗೆ ಗೊತ್ತಿಲ್ವಲ್ಲ ಜನಕ್ಕೆ, ಅವ್ರಿಗೆ ಹೇಳ್ತಾ ಇದ್ದೆ ಏನು ಹೆಂಗೆ ಯಾವ್ದ್ ಮಾಡ್ಕೊಂಡ್ರೆ ಅವ್ರಿಗೆ ಬೆಟ್ರು ಅಂದ್ಬಿಟ್ಟು. ಹೆಂಗೈತಿ ಇದು? ಮಳೆ ಬಿದ್ರೆ ನೀರ್ ಬಿಡಲ್ಲ. ಈಗ ಬಂದೈತ ನೋಡು ಮಳೆ ಹೆಂಗ್ ಜೋರಾಗಿ ಹೊಡಿತು. ಒಂಚೂರು ನೀನ್ ಕೂತಿರೋ ಜಾಗ ನೋಡಿ ಹೆಂಗೈತೆ. ಫುಲ್ ಕ್ಲೀನ್ ಆಗೈತೆ. ಅದನ್ನೇ ಹೇಳ್ತಾ ಇದ್ದೆ. ಇದು ನಿಮ್ ಮನೆ ಹತ್ರ ಎಲ್ಲಾರು ಏನಿದು ಅಂತಂದ್ರೆ ಇದು ಅಲ್ಲೇ ಸಿಗುತ್ತೆ. SP ರೋಡ್ JC ರೋಡ್ ಹತ್ರ ನೋಡ್ಕೊಳ್ಳಿ. ಏನಿದು ಅಂತಂದ್ರೆ ಏನ್ ಹೇಳ್ತಾರದು, ಫ್ಲೆಕ್ಸ್ ಬೋರ್ಡ್ ಅಲ್ಲನ ಕಟ್ಟೋದು ರೋಡಲ್ಲಿ. ಫ್ಲೆಕ್ಸ್ ಬೋರ್ಡ್ ಕಟ್ತಾರಲ್ಲ, ಅದಕ್ಕೆ ಯೂಸ್ ಮಾಡಿರ್ತಾರೆ ಎಲ್ಲಾರು. ಜಾಸ್ತಿ ಫ್ಲೆಕ್ಸ್ ಬೋರ್ಡ್ ಇದ್ರೆ ನೋಡಿ ಫ್ರೀ ಆಗಿ ಸಿಗುತ್ತೆ. ನಮ್ಮ ಮನೆ ಅಲ್ಲಿ ರಾಶಿ ಗೋಡನ್ ತರ ರಾಶಿಯ ಫ್ಲೆಕ್ಸ್ ಬೋರ್ಡ್ ಬಿದ್ದಿತ್ತು. ಅದ್ರಲ್ಲೇ ಬಿಚ್ಕೊಂಡಿದ್ದಕ್ಕೆ ಇನ್ವೆಸ್ಟ್ ಮಾಡಿಲ್ಲ. ಬಟ್ ಇದು 1-2 ರೂಪಾಯಿ. ನೀವು ಜಾಸ್ತಿ ಒಂದು 20-30 ತಗೊಳ್ಳಿ. 20 ಸಾಕು. ಅದ್ರ ಮೇಲೆ ಬೇಡವೇ ಬೇಡ. ಇಲ್ಲಿ ಇದು ತೂತ್ ಮಾಡ್ತೀವಲ್ಲ, ಇದು ತೂತ್ ಮಾಡಿದಾಗ ಈಗ ನಾರ್ಮಲ್ ಆಗಿ ಹಿಂಗೆ ಕಟ್ಬಿಟ್ರಿ ಅಂತ ಅನ್ಕೋ ಹಗ್ಗನ. ಈಗ ಈ ಹಗ್ಗ ಹಿಂಗ್ ಕಟ್ಬಿಟ್ಟಾಗ ಇದ್ ಇಲ್ಲಿಗ ಹಾಕದಾಗ ನೀನ್ ಹಗ್ಗ ಕಟ್ಟಿದಾಗ ಇಲ್ಲಿಗ್ ಪ್ರೆಷರ್ ಬೀಳುತ್ತೆ. ಇದಕ್ ಪ್ರೆಷರ್ ಬೀಳಲ್ಲ. ಇಲ್ಲ ಅರ್ಧೋಗ್ಬಿಡುತ್ತೆ. ಹಂಗಿದ್ದಾಗ ನೀನ್ 3 ವರ್ಷ 4 ವರ್ಷ ಬಾಳ್ಕೆ ಬರ್ತದೆ. ಹೆಂಗೈತೆ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಅಣ್ಣ ಬಂದ್ ಇವನೇ ಫಸ್ಟ್ ಇನ್ಸ್ಟಾಗ್ರಾಮ್ ಎಲ್ಲ ಲೈಕ್ ಕೊಡ್ತಾ ಇರುತ್ತೆ. ನೋಡ್ ಅಲ್ಲಿ ಬಂದ್ ನೀನ್ ಲೈಕ್ ಕೊಟ್ಟಿದ ತಕ್ಷಣ ಅದು ನಾರ್ಮಲ್ ಕೊಡ್ತಾ ಇರ್ತೀಯಲ್ಲ, ನೋಟಿಫಿಕೇಶನ್ ಅದ್ರಲ್ಲೇ ಗೊತ್ತಾಯ್ತಾ ಇರುತ್ತೆ. ನಿರಂಜನ್ ಲೈಕ್ ಲೈಕ್ ಲೈಕ್. ಏನ್ ಮಳೆ ಟಪ ಟಪ ಅಂತ ಬಂತು ನೋಡಿ. ನಿಮ್ಗೆ ತೋರಿಸ್ಬೇಕಂತ ಇಲ್ಲೊಂದು ಜಾಗದಲ್ಲಿ ಬಿಟ್ಟಿದೀನಿ. ಇದು ಕ್ಲೀನ್ ಆಗಿ ಸ್ಲೈಡಿಂಗ್ ಆಗುತ್ತೆ. ಪ್ಯಾಸೆಂಜರ್ ಹೆಂಗ್ ಹತ್ತುತ್ತಾರೆ ಅಂದ್ರೆ ಇಷ್ಟೇ, ಹಿಂಗ್ ಸ್ಲೈಡ್ ಮಾಡ್ಕೋಬಹುದು. ಹಗ್ಗ ಕಟ್ಟಿದೀನಿ, ಅದಕ್ಕೇನೆ ಹಗ್ಗ. ಅದಕ್ಕೆ ಈಗ ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ರೇಡಿಯಸ್ ನೋಡಿ, ಇದು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ಇದ್ ಮಾಡ್ದಾಗ ನೀವ್ ಹೇಳ್ದಾಗ ಇದು ಒಳಗಡೆ ಹೋಗ್ಬಿಡುತ್ತೆ. ನಿಮ್ಗೆ ಎಷ್ಟು ಬೇಕು ನೀವ್ ಹೆಂಗ್ ಕಟ್ತೀರಾ ಇದಕ್ಕೆ ಇದ್ ಮಾಡ್ಕೊಳ್ಳಿ. ಈಗ ಇದು ಇಲ್ಲಿ ಹಿಂಗ್ ಬರುತ್ತೆ ಅನ್ಕೊಳ್ಳಿ. ಇದು ಇಲ್ಲಿದೆ, ಹಿಂಗೆ ನೀವು ಹಿಂಗ್ ಕಟ್ಕೊಂಡ್ರೆ ನೀವು ಎನಿ ಟೈಮು ನೀವು ಬಿಚ್ತಾ ಇರ್ಬೇಕು. ಇದಾಗ್ತಾ ಇರುತ್ತೆ. ಈಗ ಇಷ್ಟು ಹಿಂಗ್ ಕಟ್ತೀರಾ ಅಂದ್ರೆ ನಿಮ್ಗೆ ಇಷ್ಟು ಸಾಕು. ಇದನ್ನ ಏನ್ ಮಾಡ್ತೀರಾ, ಇಲ್ಲಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಎನಿ ಟೈಮ್ ನಂಗೆ ಈಸಿ ಆಗಬೇಕು ಅನ್ನೋ ಒಂದ್ ಕಾರಣಕ್ಕೆ ಈ ಟ್ಯಾಗ್ ಏನ್ ಮಾಡ್ತೀನಿ, ಟ್ಯಾಗ್ ನ ಮಾತ್ರ ಇಲ್ಲಿ ಕಟ್ಬಿಡ್ತೀನಿ ಗಟ್ಟಿಯಾಗಿ ಒಂದ್ಸರಿ, ಒಂದ್ ರೌಂಡ್. ನೋಡಿ, ಇನ್ನ ಇದು ನಮ್ಗೆ ಏನು ಪ್ರೆಷರ್ ಬೀಳಲ್ಲ. ಏನಕ್ಕೆ ನೀವು ಇದು ಹಾಕೊಳ್ಳಿ, ಈ ಸರ್ಕಲ್ ಇದು ಬಟನ್ ಹಾಕೊಳ್ಳಿ ಅಂತಂದ್ರೆ, ಬಟನ್ ಅಂದ್ರೆ ಕೊಟ್ಬಿಡ್ತಾರೆ ನಿಮ್ ಫ್ಲೆಕ್ಸ್ ಅಂಗಡಿಲಿ. ಅಲ್ಲಿ ಎಲ್ಲಾರು ಒಂದ್ 20 ಬಟನ್ ಸಿಗುತ್ತೆ. ಇಲ್ಲ ನಾರ್ಮಲ್ SP ರೋಡ್ JC ರೋಡ್ ಅಥವಾ ಈ ಬಟನ್ ಸಿಗುತ್ತೆ.
ನೋಡಿ ಈಸಿ ಆಗುತ್ತೆ ಕಟ್ಟಕ್ಕೆ. ನೋಡಿ ಈಗ ಫುಲ್ ಟೈಟ್ ಆಗೋಯ್ತು. ನಿಮ್ಗೆ ತೋರಿಸ್ಬೇಕು, ಯಾಕಂದ್ರೆ ನೀವು ಏನ್ ತಪ್ಪು ಮಾಡ್ತೀರಾ ಅನ್ನೋ ಒಂದು ಕಾರಣಕ್ಕೆ. ಈಗ ನೋಡಿ ಇದು ಫುಲ್ ಟೈಟ್ ಆಗೋಯ್ತು. ಇದು ಹಿಂಗೆ ಪ್ಯಾಸೆಂಜರ್ ಹತ್ಬೇಕಾರೆ ನೋಡಿ ಇಲ್ಲಿ ಟೈಟ್ ಆಗೋಯ್ತು, ಇಲ್ಲಿ ಚಿಕ್ಕದಾಗೋಯ್ತು. ಈಗ ಏನ್ ಮಾಡ್ಬೇಕು ನಾವು, ಮತ್ತೆ ಬಿಚ್ಕೋಬೇಕು. ಬಿಚ್ಕೊಂಡಾಗ ಇದು ವೇಸ್ಟ್. ಇದು ನೀವು ಮಾಡಬಾರ್ದು ಅಂತಾನೆ ನಿಮ್ಗೆ ತೋರಿಸ್ತಾ ಇರೋದು. ಪರ್ಫೆಕ್ಟ್ ಕ್ಲೀನ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಕಟ್ತಿರೋ ಅಷ್ಟು ಈ ಕಡೆ ಬಿಟ್ಕೊಳ್ಳಿ. ಇನ್ನೊಂದು ಗಂಟು ಹಾಕ್ಬಿಡಿ ಅಷ್ಟೇ. ಇನ್ನ ಟೈಟು ಇದೇನು ನಿಮ್ಗೆ ಪ್ರೆಷರ್ ಬರಲ್ಲ. ಈಗ ನೆಕ್ಸ್ಟ್ ನೀವು ಈ ಕಡೆಯಿಂದ ತಗೊಂಡಾಗ ಸ್ವಲ್ಪ ಲೂಸು, ಇಲ್ಲಿ ಜಾಸ್ತಿ ಟೈಟ್ ಮಾಡಕ್ ಹೋಗ್ಬಿಡಿ, ಲೂಸು ಅಷ್ಟೇ. ನೋಡ್ರ ಈಗ ಕ್ಲೀನ್ ಪರ್ಫೆಕ್ಟ್ ಆಯ್ತು. ಓಕೆ ಡನ್. ಆವಾಗ ನೀವೇನ್ ಮಾಡ್ಬೇಕು, ಇದು ನೀವು ಎಲ್ಲೆಲ್ಲಿ ಕಟ್ ಮಾಡಿರ್ತೀರೋ ಕಟ್ ಮಾಡ್ಕೋತೀರಾ. ಇದು ಕಟ್ ಮಾಡಿದ ತಕ್ಷಣ ಈ ಲಾಸ್ಟ್ ಏನ್ ಎಂಡ್ ಇದೆಯೋ ಇದು ನೀವು ಸುಡ್ಬೇಕಾಗುತ್ತೆ. ತೋರಿಸ್ತೀನಿ ನೋಡಿ. ಈ ದಾರ ಏನಂತ ನನಗೆ ಗೊತ್ತಿಲ್ಲ, ದಾರ ಗೊತ್ತಿರೋರು ಕಮೆಂಟ್ ಮಾಡಿ. ನೋಡಿ ಹಿಂಗಿರುತ್ತೆ ದಾರ, ಅದು ನಿಮ್ಗೆ ಏನ್ ತೋರ್ಸದ್ನಲ್ಲ. ಈಗ ಇದು ವೇಸ್ಟ್, ಇದು ಚಿಕ್ಕದು. ನಿಮ್ಗೆ ಅದು ನೀವು ತಪ್ಪು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿಮ್ಗೆ ತೋರಿಸಿರೋದು. ಈಗ ನೋಡಿ ಅವ್ರು ಹತ್ಬೇಕಾದ್ರೆ ಇದು ಸ್ಲೈಡ್ ಮಾಡ್ತಾರೆ ಮತ್ತೆ ಎಳ್ಕೊತಾರೆ, ಅವ್ರಿಗೂ ಮಳೆ ಬರಲ್ಲ. ಫುಲ್ ಕ್ಲೀನ್ ಆಗಿದೆ. ನಿಮ್ಗೆ ತೋರಿಸ್ತೀನಿ ಎಲ್ಲೆಲ್ಲಿ ಏನೇನ್ ಮಾಡಿದೀನಿ ಬನ್ನಿ. ಫ್ರೆಂಡ್ಸ್, ಈಗೇನ್ ನೋಡೋದ್ರಲ್ಲ ಇಷ್ಟೇ ಕೆಲಸ ನಡೆಯೋದು. ಈಗೆಲ್ಲ ಫಸ್ಟ್ ಆ ಸೈಡ್ ಕಟ್ಕೊಬಿಡ್ತೀನಿ. ಆ ಸೈಡ್ ಕಟ್ಟಿದ ತಕ್ಷಣ ನೆಕ್ಸ್ಟ್ ಈ ಸೈಡ್ ಬರ್ತೀನಿ. ಈ ಕಡೆ ಹಿಂದೆ ಜಸ್ಟ್ ಸೈಡ್ ಅಲ್ಲಿ ಮಾತ್ರ ಕಟ್ಕೋತೀನಿ. ಎಲ್ಲಿ ನೀವು ಎಕ್ಸ್ಟ್ರಾ ಹೋಗಿ ಹೋಲ್ ಮಾಡಬೇಕು ಅವೆಲ್ಲ ಏನು ಇಲ್ಲ, ಏನು ಟೆನ್ಷನ್ ತಗೋಬೇಡಿ. ಎಲ್ಲಿ ನಿಮ್ಗೆ ತೂತಿರುತ್ತೋ ಅಂದ್ರೆ ಎಲ್ಲಿ ನಿಮ್ಗೆ ಗಾಡಿಲಿ ಹೋಲ್ಸ್ ಇರುತ್ತೋ ಆ ಹೋಲ್ಸ್ ಅಲ್ಲಿ ನೀವು ಹಗ್ಗ ಕಟ್ಕೊಳ್ಳಿ. ನೀವು ಬೇರೆದೆಲ್ಲ ಮಾಡ್ಕೊಂಡು ಮತ್ತೆ ಅದ್ ನೆಟ್ ಹಾಕೊಳ್ಳೋದು ಇವೆಲ್ಲ ಟೆನ್ಷನ್ ಇರುತ್ತೆ. ಇದು ಕಟ್ಟನ್ನ ಮಳೆ ಇತ್ತ ಸುತ್ತ ಮಡಗ್ಬಿಡ್ತೀನಿ, ಮಳೆ ಇಲ್ವಾ ಬಿಟ್ಕೋತೀನಿ. ಇದ್ ಕೇಳ್ಬೋದು ಅರ್ಧೋಗುತ್ತಲ್ಲ ಸರ್ ಏನ್ ಮಾಡ್ತೀರಾ ಅನ್ಬಿಟ್ಟು. ನೋಡಿ ಟೋಟಲ್ ಇನ್ವೆಸ್ಟ್ಮೆಂಟ್ ಇದೊಂದು 400 ರೂಪಾಯಿ. ಹಗ್ಗ ಒಂದು 50 ರೂಪಾಯಿ, 3 ಮೀಟರ್ ತಗೊಳ್ಳಿ ಸಾಕು. ಇನ್ ಬೋಲ್ಟ್ಸ್ ನೆಟ್ಸ್ ಇವೆಲ್ಲ ಟೋಟಲ್ ಆಗಿ ಬಂದ್ಬಿಟ್ಟು ನಿಮ್ಗೆ ಕ್ಲಿಪ್ ಬಟನ್ಸ್ ಇದೆಲ್ಲ ಟೋಟಲ್ ಆಗಿ ನಿಮ್ಗೆ ಏನಿಲ್ಲ ಅಂದ್ರೆ ಅಂದಾಜು ಒಂದು 40 ರೂಪಾಯಿ. ಒಂದ್ 20 ಪೀಸ್ ತಗೊಂತೀರಾ ಅಂದ್ರೆ ಒಂದ್ 60 ರೂಪಾಯಿ ಹೋಗುತ್ತೆ. ಒಂದ್ 60 ರೂಪಾಯಿ ಪ್ಲಸ್ 460 ಹಗ್ಗ ಒಂದು 50 ರೂಪಾಯಿ, 500 ರೂಪಾಯಿ. ಮತ್ತೆ ವೆಲ್ಕ್ರೋ ಮತ್ತೆ ಸರ್ಫ್ ಪೇಸ್ಟ್
700 ರೂಪಾಯಿ ಕೆಲಸ ಮುಗಿಯುತ್ತೆ. ನೀವೇ ಮಾಡ್ಕೋತೀರಾ ಅಂದ್ರೆ ಈಸಿಯಾಗಿ ಈ ಸೈಡ್ಗೂ ಕವರಿಂಗ್ ಆಗುತ್ತೆ, ಈ ಸೈಡ್ಗೂ ಕವರಿಂಗ್ ಆಗುತ್ತೆ. ಆಟೋದಲ್ಲಿ ಇಟ್ಕೋಬಹುದು, ಟೆನ್ಷನ್ ಇರಲ್ಲ. ಎಷ್ಟೇ ದೂರ ಹೋದ್ರು ನೈಟ್ ಅಲ್ಲಿ ಮಲ್ಕೋತೀನಿ ಅನ್ನೋರ್ಗುನು ಈಸಿ, ಯಾವ ಸೊಳ್ಳೆನೂ ಏನು ಬರಲ್ಲ. ಕ್ಲೀನ್ ಆಗಿ ಇಲ್ಲೂ ಕೆಳಗಡೆವರೆಗೂ ಕವರ್ ಆಗಿದೆ, ಇಲ್ಲೂ ಕ್ಲೀನ್ ಆಗಿ ನಾನು ಕೆಳಗಡೆವರೆಗೂ ಕವರ್ ಮಾಡ್ಕೊಂಡಿದ್ದೀನಿ. ಏನ್ ಟೆನ್ಷನ್ ಇಲ್ಲ, ಮಳೆ ಎಷ್ಟೇ ಬಂದು ಏನೇ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಬನ್ನಿ ಈಗ ಹೆಂಗ್ ಬಿಚ್ಚಿಡ್ತೀನಿ ಅಂತ ವಿಡಿಯೋ ತೋರಿಸ್ತೀನಿ. ಅದಾದ್ಮೇಲೆ ವಿಡಿಯೋ ಎಂಡ್ ಆಗುತ್ತೆ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬನ್ನಿ ಹೆಂಗ್ ಬಿಚ್ತೀನಿ, ಎಷ್ಟು ಈಸಿಯಾಗಿ ಬಿಚ್ತೀನಿ ಅಂತ ತೋರಿಸ್ತೀನಿ. ಸರಿ ಹೋಗ.